ವರ್ಷಗಳಿಂದ ಮಗನ ಪೆನ್ಷನ್ಗಾಗಿ ಓಡಾಡ್ತಾ ಇದ್ದೀನಿ, ತಂದೆ ತಾಯಿಗೆ ಕೊಡಲ್ಲ ಅಂತಿದ್ದಾರೆ ಅಂತ ಹೇಳಿ ಕಣ್ಣೀರಿಟ್ಟಾಕೆ ಹುತಾತ್ಮ ಪೇದೆ ಗುರುಪ್ರಸಾದ್ನ ತಾಯಿ. ಮಗ ನಕ್ಸಲರ ಗುಂಡು ತಿಂದು ಸತ್ತು ಹೋದ ಸುದ್ದಿ ಕೇಳಿದ ದಿನಾನೇ ಆಕೆಗೆ ಲಕ್ವ ಹೊಡೆದಿತ್ತು. ಇನ್ನೂ ತನಕ ದೇಹ ಸ್ವಾಧೀನದಲ್ಲಿಲ್ಲ. ಇನ್ನೂ ಗುರುಪ್ರಸಾದ್ ತಂದೆಗೆ ವೃದ್ಧಾಪ್ಯ. ಈ ಇಳಿ ವಯಸ್ಸಿನಲ್ಲಿ ತೋಟ ನೋಡ್ಕೊಳ್ಳೋಕ್ಕಾಗದೆ, ಬೇರೆ ಏನು ಕೆಲಸ ಮಾಡೋದಕ್ಕೂ ಆಗದೆ ಮನೆಯಲ್ಲೇ ಕುಂತಿದ್ದಾರೆ. ಆ ದಂಪತಿಯ ಬದುಕು ನಿಜಕ್ಕೂ ದುರಂತ. ಬಿಟ್ಟು ಬಿಡದೆ ಸುರಿಯೋ ಮಳೆ, ಕಾಡ ನಡುವಿನ ಒಬ್ಬಂಟಿ ಮನೆ, ಮನೆಯೊಳಗೊಬ್ಬ ಹಣ್ಣು ಮುದುಕ, ಆತನಿಗೊಬ್ಬಳು ಅನಾರೋಗ್ಯದ ಹೆಂಡತಿ, ಇದ್ದ ಒಬ್ಬ ಮಗನ ಫೋಟೋಗೆ ಮಾಲೆ. ವೃದ್ಧ ದಂಪತಿಯನ್ನ ಯಾರಾದ್ರೂ ಮಾತನಾಡಿಸಿದ್ರೆ ಮಾತಿಗೆ ಮೊದಲೇ ಬರೋ ಬಿಕ್ಕಳಿಕೆ. ಬದುಕಬಾರದ ಬದುಕಿಗೆ ಉದಾಹರಣೆಯಂತೆ ಬದುಕ್ತಿರೋದು ಈ ಗಂಡ ಹೆಂಡತಿ. ಇಂಥ ಶಾಪಗ್ರಸ್ತ ಬದುಕು ಇವರಿಗೆ ಸಿಕ್ಕಿದ್ದು ಈ ದಂಪತಿ ಮಾಡಿದ ಒಂದೇ ಒಂದು ತಪ್ಪಿಗಾಗಿ. ಮಗನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಅದರಲ್ಲೂ KSRPಗೆ ಕಳಿಸಿದ್ದೇ ಇವರು ಮಾಡಿದ ಮಹಾ ಅಪರಾಧ. ಉಳಿದ ತಂದೆ ತಾಯಿಯಂತೆ ನಂಜಪ್ಪ ಲೀಲಾವತಿ ದಂಪತಿ ಕೂಡ ತಮ್ಮ ಒಬ್ಬನೇ ಮಗನ್ನ ಮನೆಯಲ್ಲೇ ಇದ್ದುಕೊಂಡು ಇಲ್ಲೇ ಯಾವುದಾದ್ರೂ ಕೆಲಸ ಮಾಡು ಅನ್ನಬಹುದಿತ್ತು. ಇರೋ ಕಾಫಿ ತೋಟದಲ್ಲೇ ಕಷ್ಟಪಟ್ಟು ದುಡಿದಿದ್ರೆ KSRPಗಿಂತ ಒಳ್ಳೆ ಆದಾಯ ಬಂದಿರೋದು. ಯಾಕಂದ್ರೆ ಗುರುಪ್ರಸಾದ್ ಇವರಿಗೆ ಅಂತಿಂತ ಮಗ ಆಗಿರಲಿಲ್ಲ. ಸಾಲು ಸಾಲಾಗಿ 5 ಜನ ಹೆಣ್ಣು ಮಕ್ಕಳು ಹುಟ್ಟಿದ ನಂತರ ಈ ದಂಪತಿ ಗಂಡು ಮಗುವಿಗಾಗಿ ವೆಂಕಟರಮಣ ದೇವರಿಗೆ ಹರಕೆ ಹೊತ್ತಿದ್ರು. ಆಗ ಹುಟ್ಟಿದ ಹುಡುಗ ಈತ. ಇವನನ್ನ ಮನೆಯಲ್ಲಿ ಬೆಚ್ಚಗೆ ಇಟ್ಟುಕೊಳ್ಳೋದಕ್ಕೆ ಎಲ್ಲಾ ಕಾರಣಗಳಿದ್ವು ನಂಜಪ್ಪ ಲೀಲಾವತಿ ಅವರಿಗೆ. ಆದ್ರೆ ಇವರು ಮಗನನ್ನ ವೀರಪ್ಪನ್ ವಿರುದ್ಧದ ಕಾರ್ಯಾಚರಣೆಗೆ, ಅಲ್ಲಿಂದ ನಕ್ಸಲರ ವಿರುದ್ಧದ ಕಾರ್ಯಾಚರಣೆಗೆ ಕಳಿಸಿಕೊಟ್ರು. ಆ ತಪ್ಪಿಗಾಗಿ ಇವತ್ತು ಈ ಶಿಕ್ಷೆ. ಮೊದಲು ಭಾರಿ ಕಷ್ಟದಲ್ಲಿದ್ದ ನಾವು, ಆಯ್ತಾ, ಅವನು ಹೊರಗೆ ಹೋದ ನಮ್ಮ ಇದು ಒಳ್ಳೇದಾಯ್ತು. ಅವನು ಬೆಟ್ಟದಲ್ಲಿದ್ದ, ಅಲ್ಲಿಂದ ಕಾರ್ಕಳ ಹೋದ ಮೇಲೆ ಅವನು ನಕ್ಸಲದಲ್ಲಿ ಗುಡ್ಡೆ ಬಲಿಯಾದ. ಆಮೇಲೆ ಕಷ್ಟದ ಈಗ ನಮ್ಮ ಜೊತೆ ಒಳ್ಳೆ ಚೆನ್ನಾಗಿದ್ದ, ನಮ್ಮನ್ನು ಭಾಳ ಚೆನ್ನಾಗಿ ನೋಡ್ತಿದ್ದ. ಅವನು ಮನೆ ಬರುವಾಗ ನಮಗೆ ಖರ್ಚಿಗೆ 4,000 ರೂಪಾಯಿ ಹಣನೂ ಕೊಟ್ಟು ಹೋಗ್ತಿದ್ದ. ಅದರಲ್ಲೇ ಹಂಗೂ ಹಿಂಗೂ ಕಷ್ಟಪಟ್ಟು 5 ಜನ ಹೆಣ್ಣು ಮಕ್ಕಳ ಮದುವೆ ಮಾಡಿದ್ರು. ಮಗನಿಗೆ ಹುಡುಗಿ ನೋಡಿದ್ದೂ ಆಗಿತ್ತು. ಅಷ್ಟರಲ್ಲಿ ಅವನೇ ಸತ್ತು ಹೋದ. ಆಗ ಬಂದ ಪರಿಹಾರದ ದುಡ್ಡು ಮಕ್ಕಳ ಮದುವೆಗೆ ಮಾಡಿದ್ದ ಸಾಲಕ್ಕಾಯ್ತು. ಪೆನ್ಷನ್ ದುಡ್ಡು ಕೇಳಿದ್ರೆ ಸತ್ತೋನ ಹೆಂಡತಿ ಮಕ್ಕಳಿಗೆ ಮಾತ್ರ ಕೊಡೋದು ಅಂದುಬಿಟ್ಟಿತು ಪೊಲೀಸ್ ಇಲಾಖೆ. ಅವನ ವೇತನ ಕೊಡ್ಲಿಕ್ಕೆ ಆಗೋದಿಲ್ಲ ಹಾಗೆಂತೆಲ್ಲ ಹೇಳ್ತಾ ಇದ್ರು. ನಂತರ ಲಾಸ್ಟಿಗೆ ಹೇಳಿದರು, ನೀವು ಮುದುಕಿಯರು ನಿಮಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ನಿಮಗೆ ಅಲ್ಪ ಸ್ವಲ್ಪ ಹೇಳಿದರೆ ಸಣ್ಣ ಪ್ರಮಾಣದಲ್ಲಿ ನಿಮಗೆ ಸ್ವಲ್ಪ ಹಣ ನಾವು ಕೊಡ್ತೇವೆ ಹಾಗೆ ಅಂತ ಹೇಳ್ಬಿಟ್ಟು ಈಗ ಒಂದು 5,000 ಚಿಲ್ಲರೆ ಹಣ ನಿಮಗೆ ಕೊಡ್ತೇವೆ ತಿಂಗಳಿಗೆ ಹಾಗೆ ಅಂತೇಳಿ ಅವರು ಹೇಳಿದರು ಸರ್. ನಾವು ಪ್ರಶಸ್ತಿ ತಗೊಂಡು ಬರೋ ಸಮಯದಲ್ಲಿ ಅವರ ಆಫೀಸಿಗೆ ಬಂದು ಮಾತಾಡ್ಬಿಟ್ಟು ಈ ಕಡೆ ನಾವು ಬಂದೆವು ಸರ್. ಅದರಲ್ಲಿ ಸ್ವಲ್ಪ ಹಣ ತಗೊಂಡು ಬಂದದ್ರಲ್ಲಿ ಹಿಂದೆ ಮುಂದೆ ಆಯ್ತು ಸರ್. ಅದನ್ನು ನಂತರ ಅವರು ಬಂದುಬಿಟ್ಟು ವಿಚಾರಿಸ್ಬಿಟ್ಟು ಅದನ್ನೆಲ್ಲ ಬರೆದು ತಗೊಂಡು ಹೋದ್ರು ಸರ್. ಪೆನ್ಷನ್ ದುಡ್ಡು ಕೊಡದಿದ್ರೆ ಹೋಯ್ತು, ಅನುಕಂಪದ ಆಧಾರದ ಮೇಲೆ ಮಗನ ನೌಕರಿಯನ್ನ ಮನೆಯಲ್ಲಿ ಇನ್ಯಾರಿಗಾದ್ರೂ ಕೊಡಿ ಅಂದ್ರೆ ಸರ್ಕಾರ ಮತ್ತೆ ಕಾನೂನಿನ ಮಾತಾಡುತ್ತೆ. ತಂದೆ ತಾಯಿಗೆ ವಯಸ್ಸಾಗಿರೋದ್ರಿಂದ ಅವರಿಗೆ ನೌಕರಿ ಮಾಡೋದಕ್ಕಾಗಲ್ಲ. ಇನ್ನು ನಮ್ಮ ಹೆಣ್ಣು ಮಕ್ಕಳ ಪೈಕಿ ಒಬ್ಬರಿಗೆ ನೌಕರಿ ಕೊಡಿ ಅಂದ್ರೆ ಮದುವೆಯಾದ ಹುಡುಗಿಯರಿಗೆ ಅನುಕಂಪದ ಆಧಾರದ ನೌಕರಿ ಕೊಡೋ ಕಾನೂನಿಲ್ಲ ಅಂತಿದ್ದಾರೆ. ಈಗ 3 ವರ್ಷ ಆದರೂ ನಮಗೆ ಬರಲಿಲ್ಲ ಸರ್. 3 ವರ್ಷ ಆಗ್ಲಿಕ್ಕೆ ಆಯ್ತು ಸರ್. ಒಂದು 2-3 ತಿಂಗಳು ಉಂಟಷ್ಟೇ.
ಬರಲಿಲ್ಲ. ಇವಾಗ ಬರೋತ್ತಿಗೆ ನಮಗೆ ಹೇಳಿದರು, ಪ್ರಶಸ್ತಿ ತಗೊಂಡು ಬರೋತ್ತಿಗೆ ನಿಮಗೆ ಕೊಡಿಸ್ತೀವಿ, ನೀವು ಇಬ್ಬರೇ ಇರೋದು. ಆದರೆ ನಾವು ಇಬ್ಬರೇ ಇದ್ದರೆ ಸರ್ ಸುಮ್ಮನೆ ಕೂತ್ಕೊಂಡು ನಮ್ಮ ಜೀವನ ಕಳೆಯೋದು ಸರ್. ನಾವು ಒಂದೇ ಯೋಚನೆ ಸರ್ ನಮಗೆ, ನಮ್ಮ ಮಗಂದು ಒಂದೇ ಯೋಚನೆ ಸರ್. ಮತ್ತು ಆ ಯೋಚನೆ ನಮಗಿಲ್ಲ ಸರ್. ಸುಮ್ಮನೆ ಕೂತ್ಕೊಂಡು ಅದೇ ಯೋಚನೆ ಮಾಡ್ತಾ ಇರೋದು. ಹುಡುಗಿಯರು ಆಗಿ ಅವ್ರಿಗೆ ಕೊಟ್ಟ ಮೇಲೆ ಅವರು ಬರ್ತಾರೆ ಸರ್, ಅವರು ಬರೋದಿಲ್ಲ. ನಂತರ ಅವರಿಗಾದರೂ ಒಂದು ಕೆಲಸ ಅವರು ಕೊಟ್ಟಿದ್ದರೆ ಒಳ್ಳೇದಿತ್ತು. ಅವರ ಅಕ್ಕಂದಿರಿಗೆ ಯಾರಿಗಾದ್ರೂ ಒಬ್ರಿಗೆ ಒಂದು ಕೆಲಸ ಕೊಟ್ಟಿದ್ರೆ ಅವರು ಬಂದು ನಮ್ಮನ್ನು ನೋಡ್ಕೊಂಡು ಮನೇಲಿ ಇರ್ತಿದ್ರು ಸರ್. ಈಗ ಅವರೂ ಇಲ್ಲ, ಅವರ ಪಾಡಿಗೆ ಹೋಗ್ತಾ ಇದ್ದಾರೆ. ಮದುವೆ ಮಾಡಿದ ಮೇಲೆ ನಮ್ಮಲ್ಲಿಗೆ ಬರ್ತಾರೆ ಅವರು ಬರೋದು ಇಲ್ಲ. ಹಾಗಾಗಿ ನಮಗೆ ತೊಂದರೆ ಆಗಿದೆ ಸರ್. ಈಗ ಅವಳಿಗೆ ಒಂದು ಕೆಲಸ ಆದರೂ ಕೊಟ್ಟಿದ್ರೆ ಅವಳು ಇಲ್ಲೇ ಇರ್ತಿದ್ಳು. ಅವಳಿಗೆ ಕೆಲಸ ಕೊಟ್ಟಿದ್ದಾರಲ್ಲ, ನಾವು ತಂದೆ ತಾಯಿನ ನೋಡಬೇಕು ಹಾಗೆ ಅಂತ ಅವ್ರು ಇರ್ತಿದ್ರು ಸರ್. ಈಗ ನಮ್ಮನ್ನು ನೋಡುವವರು ಯಾರು ಇಲ್ಲದಾಗಿದ್ದಾರೆ ಸರ್. ಇವಾಗ ನಾವು ಅಲ್ಲಿ ಬಂದು ಕೂತ್ಕೊಂಡ್ರೆ ನಮ್ಗೆ ಯಾರು ಅನ್ನ ಕೊಡ್ತಾರೆ ಹಾಗೆ ಅಂತ ಇದ್ದಾರೆ ಸರ್ ಅವರು. ನೋಡಿ ಹೆಂಗಿದೆ ವರಸೆ. ಈ ನಿಸ್ಸಹಾಯಕ ದಂಪತಿಯ ಕಷ್ಟ ಕಳೆಯೋದಕ್ಕೆ ಕಾನೂನು ಅಡ್ಡಿ ಬರುತ್ತೆ ಅನ್ನೋದಾದ್ರೆ ಆ ಕಾನೂನು ಇದ್ದರಷ್ಟು ಬಿಟ್ಟರಷ್ಟು ಅಂತ ಯಾರಾದ್ರೂ ಯೋಚಿಸಿದ್ರೆ ಅದರಲ್ಲೇನ್ ತಪ್ಪು? ಎದೆ ಎತ್ತರಕ್ಕೆ ಬೆಳೆದು ನಿಂತ ಮಗ ಏಕಾಏಕಿ ಸತ್ತು ಹೋದ ಮೇಲೆ ಈ ತಾಯಿಯ ಮನಸ್ಸಿನಲ್ಲಿ ಒಂದೇ ಒಂದು ಆಸೆ ಚಿಗುರಿತು, ಮಗನದ್ದೊಂದು ಪ್ರತಿಮೆ ಸ್ಥಾಪಿಸಬೇಕು ಅನ್ನೋದು. ಪ್ರತಿಮೆಗೆ ದುಡ್ಡಿದೆ, ಆದ್ರೆ ಸ್ಥಾಪಿಸೋದಕ್ಕೆ ಜಾಗನೇ ಇಲ್ಲ ಅಂತಿದ್ಯಂತೆ ಜಿಲ್ಲಾಡಳಿತ. ಅದಕ್ಕೆ ಮಂಜೂರಾಗಿದೆ ಹಣ 1.5 ಲಕ್ಷದಿಂದ 2 ಲಕ್ಷದವರೆಗೆ ಮಂಜೂರು ಮಾಡಿದ್ದೇವೆ ನಾವು. ಈಗ ಜಾಗ ಇಲ್ಲದೆ ಏನು ಮಾಡೋಕ್ಕಾಗೋದಿಲ್ಲ ಹಾಗೆ ಅಂತ ಅವ್ರು ಹೇಳಿದರು ಸರ್. ಪಂಚಾಯತಿಯವರಷ್ಟೇ ಈಗ ಅವ್ರ ಜೊತೆಲಿ ಕೇಳಿದರು, ಇಂಜಿನಿಯರ್ ಹಾಗೆ ಹೇಳ್ತಾ ಇದ್ದಾರೆ ಸರ್. ಈಗ ನಮಗೆ ಜಾಗ ಸ್ವಲ್ಪ ತೊಂದರೆ ಆಗಿದೆ ಸರ್, ಎಲ್ಲಿ ಮಾಡೋದು ಏನು ಕತೆ ಅಂತ. ಆದರೆ ರಸ್ತೆ ಪಕ್ಕದಲ್ಲೇ ಸಿಕ್ಕಿದ್ರೆ ನಮಗೆ ಒಳ್ಳೇದಿತ್ತು ಸರ್. ಹಾಗಾಗಿ ಅದೊಂದು ತೊಂದರೆಯಲ್ಲಿ ಇದ್ದೀವಿ ಸರ್. ಈಗ ಅವನು ಒಬ್ಬನೇ ಮಗ ಆಗಿದ್ದಕ್ಕೆ ನಮಗೆ ಒಂದು ಮನಸ್ಸಿಗೆ ಸಮಾಧಾನ ಆಗ್ತಿತ್ತು. ಅವನು ಇದ್ದಾನಲ್ಲ, ಜೀವಂತ ಇದ್ದಾನಲ್ಲ ಅಂತೇಳಿ ಒಂದು ಸಮಾಧಾನ ಆಗ್ತಿತ್ತು ಸರ್. ಇವಾಗ ಅದು ಸಹ ಇಲ್ಲದಾಗಿದೆ ಸರ್. ನಾವಿಬ್ಬರೇ ಕಷ್ಟಪಟ್ಕೊಂಡು ಮುಖ ನೋಡಿಕೊಂಡು ಕೂತ್ಕೊಳ್ಬೇಕು ಸರ್, ಅಷ್ಟೇ. ಈಗ ಹೇಳೋರು ಇಲ್ಲ ಕೇಳೋರು ಇಲ್ಲ ಸರ್. ನಿಮ್ಮ ಬೆಂಬಲ ನಾವು ಇರ್ತೀವಿ ಹಾಗೆ ಅಂತ ಹೇಳಿದರು ಸರ್ ಗೌರ್ಮೆಂಟು. ಇವಾಗ ಬೆಂಬಲನೂ ಕಾಣೋದಿಲ್ಲ ಸರ್, ನಾವೇ ಇರಬೇಕಷ್ಟೇ. ಆ ರೀತಿ ನಾವಿದ್ದೇವೆ ಸರ್. ಇದಕ್ಕಿಂತ ದುರಂತ ಇದೆಯಾ? ಒಂದು ಕಡೆ ಬಡ ರೈತರ 100 ಎಕರೆ ಜಮೀನಿಗೆ ಬೇಲಿ ಸುತ್ತಿಕೊಂಡ ರಾಜಕಾರಣಿಗಳಿದ್ದಾರೆ, ಇನ್ನೊಂದು ಕಡೆ ಹುತಾತ್ಮ ಪೊಲೀಸ್ ಕಾನ್ಸ್ಟೇಬಲ್ ಪ್ರತಿಮೆ ಸ್ಥಾಪಿಸೋದಕ್ಕೆ ಜಾಗದ ಕೊರತೆಯಂತೆ. ನಮ್ಮ ವ್ಯವಸ್ಥೆ ತೀರಾ ಈ ಪರಿ ಕುಲಗೆಟ್ಟು ಹೋಗಿದ್ಯಾ? ನಕ್ಸಲರ ವಿರುದ್ಧ ಹೋರಾಡಿ ಸತ್ತ ಕಾನ್ಸ್ಟೇಬಲ್ ಒಬ್ಬನ ವೃದ್ಧ ತಂದೆ ತಾಯಿಗೆ ಬದುಕಿನ ಸಂಜೆಯಲ್ಲಿ ಒಂದಷ್ಟು ನೆಮ್ಮದಿ ಕೊಡಲಾಗದಷ್ಟು ಬರ್ಬಾದೆದ್ದು ಹೋಗಿದ್ದೀವ ನಾವು? ನಿಜಕ್ಕೂ ಗೊತ್ತಾಗ್ತಿಲ್ಲ. ಇಷ್ಟು ಹೊತ್ತು ಹುತಾತ್ಮ ಪೇದೆ ಗುರುಪ್ರಸಾದ್ನ ವೃದ್ಧ ತಂದೆ ತಾಯಿ ಪಡ್ತಿರೋ ಕಷ್ಟದ ಕಥೆ ನೋಡಿದ್ರೆ, ಇದನ್ನ ನೋಡಿದ ಮೇಲೆ ಕೂಡ ಯಾವುದಾದ್ರೂ ಅಧಿಕಾರಿಗೆ, ರಾಜಕಾರಣಿಗೆ ಅವರ ಕಷ್ಟ ಏನೇನೂ ಅಲ್ಲ ಅಂತ ಅನ್ಸಿದ್ರೆ ಅವರೊಂದು ಸಲ ತಮ್ಮ ಮಕ್ಕಳನ್ನ ನಕ್ಸಲರ ವಿರುದ್ಧದ ಕಾರ್ಯಾಚರಣೆಗೆ ದೇಶದ ಗಡಿ ಕಾಯೋದಕ್ಕೆ ಕಳುಹಿಸಿ ನೋಡಲಿ. ಬೆಳೆದು ನಿಂತ ಮಗ ಗುಂಡು ತಿಂದು ಶವವಾಗಿ ಮನೆಗೆ ಬಂದಾಗ ಮನಸ್ಸಿಗೆ ಹೇಗನ್ಸುತ್ತೆ ಅನ್ನೋದು ಆವಾಗ್ಲಾದ್ರೂ ಗೊತ್ತಾದೀತು ಅಂತ ಹೇಳ್ತಾ ನೆಕ್ಸ್ಟ್ ಸ್ಟೋರಿಗೆ ಹೋಗೋದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.